ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಯಾರೆಲ್ಲ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು ಅಂತ ಆಸೆನ ಪಟ್ಟಿದ್ದೀರಾ, ಸೊ ಇವಾಗ ನಾನು ಹೇಳುವಂಥ ತಪ್ಪುಗಳನ್ನ ನೀವೇನಾದರೂ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಒಂದು ಚಾನಲಲ್ಲಿ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡೋದಿಲ್ಲ. ಯಾಕೆಂತಂದರೆ ನನಗಿದರ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ. ಓಕೆ, ಯಾಕೆಂದರೆ ನಾನು ಫಸ್ಟ್ ಟೈಮ್ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನಂದು ವೆರಿಫೈ ಆಗಲಿಲ್ಲ. ಓಕೆ, ನಾನು ವೆಯ್ಟ್ ಮಾಡಿ ಒಂದು ತಿಂಗಳಾದ್ಮೇಲೆ ಮತ್ತೆ ರೀಅಪ್ಲೈ ಮಾಡಿ ಆಮೇಲೆ ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ದು. ಸೊ ಅದರಿಂದ ಎಕ್ಸ್ಪೀರಿಯನ್ಸ್ ಇರೋದರಿಂದ ನಾನು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಆ ಪಾಯಿಂಟ್ಸ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಏನಾದರೂ ಈ ತಪ್ಪನ್ನು ಮಾಡಿದ್ರೆ ನಿಮ್ಮ ಚಾನಲಲ್ಲಿ ಎಷ್ಟು ಸಾವಿರ ಎಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಇರಲಿ, ವಾಚ್ ಟೈಮ್ ಎಷ್ಟಾದರೂ ಇರಲಿ, ಮಾನಿಟೈಸೇಷನ್ ಕಾಲಿಗೆ ಬಿದ್ದರೂ ಆನ್ ಮಾಡಲ್ಲ ಅವರು, ಆಯಿತಾ? ಸೊ ಆದ್ದರಿಂದ ಕಂಪ್ಲೀಟಾಗಿ ಒಂದು ವಿಡಿಯೋ ನೋಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋಸ್ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ದಯವಿಟ್ಟು ಫಾಲೋ ಮಾಡಿ. ಅಲ್ಲೂ ಕೂಡ ಕೆಲವೊಂದಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಓಕೆ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಸೊ ಮಾನಿಟೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಲ್ರೂ ಕೂಡ. ಸೊ ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಮೈ ಮರೆತು ಈ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಮಗೆ ಇವಾಗ ನಿಮ್ಗೆ ಗೊತ್ತಿರೋಂಗೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಬೇಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. ಸೊ ಅದಾದಮೇಲೆಲ್ಲ ಪ್ರೊಸೆಸ್ ನಡೆಯೋದು. ಸೊ ಆದ್ದರಿಂದ ಏನು ಮಾಡ್ತಾರೆ ಅಂತಂದರೆ ತುಂಬ ಜನ ನನಗೆ ಬೇಗ ಆನ್ ಆಗಿಬಿಡಬೇಕು, ಒಂದು ತಿಂಗಳಲ್ಲೇ ಆನ್ ಆಗಿಬಿಡಬೇಕು ಅಂತಂದ್ಬಿಟ್ಟು ತುಂಬ ಜನ ಮಾಡುವಂಥ ಮೊದಲನೇ ತಪ್ಪೇನಪ್ಪ ಅಂತಂದರೆ ಈ ವ್ಯೂಸ್ಗೋಸ್ಕರ ತುಂಬ ಇನ್ವೆಸ್ಟ್ ಮಾಡೆಲ್ಲ ಇದು ಮಾಡ್ತಾರೆ. ಅಂತಂದರೆ ವ್ಯೂಸ್ಗೋಸ್ಕರ ಎಲ್ಲೆಲ್ಲ ದುಡ್ಡನ್ನೆಲ್ಲ ಆ್ಯಡ್ ಮಾಡಿ ಇನ್ವೆಸ್ಟ್ ಮಾಡಿ ಸೊ ವ್ಯೂಸ್ನ ಗಿಟ್ಟಿಸ್ಕೊಳ್ತಾರೆ. ಅದಾದಮೇಲೆ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ತಾರೆ. ಈ ಥರ ಒಂದು ಕೆಲಸನ ತುಂಬ ಜನ ಮಾಡ್ತಾರೆ. ಸೊ ಈ ಥರ ಒಂದು ತಪ್ಪನ್ನು ನೀವು ಮಾಡೋದ್ರಿಂದ ಯೂಟ್ಯೂಬರು ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ನ ಆನ್ ಮಾಡೋದಿಲ್ಲ. ಓಕೆ, ನೀವೇನೇ ಮಾಡಿದರೂ ನಿಮ್ಮ ಒಂದು ಚಾನಲಲ್ಲಿ ಆರ್ಗ್ಯಾನಿಕ್ ಆಗೇ ಮಾಡಿರಬೇಕು, ಆಯಿತಾ? ಸೊ ನೀವು ಎಲ್ಲ ದುಡ್ಡು ಕೊಟ್ಟು ನೀವು ವ್ಯೂಸ್ನ ಗಿಟ್ಟಿಸ್ಕೊಂಡು ಸಬ್ಸ್ಕ್ರೈಬರ್ಸ್ನ ಗಿಟ್ಟಿಸ್ಕೊಂಡು ಇವೆಲ್ಲ ಆಗಲ್ಲ. ಸೊ ಮಾನಿಟೈಸೇಷನ್ ಆನ್ ಮಾಡಲ್ಲ. ಇದು ಮೈಂಡಲ್ಲಿ, ಇದು ತುಂಬ ಜನ ಮಾಡುವಂಥ ಮೊದಲನೇ ತಪ್ಪು, ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ಎರಡನೇ ತಪ್ಪು ತುಂಬ ಜನ ಮಾಡೋದೇನಪ್ಪ ಅಂತಂದರೆ, ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತೀರಾ ಅಂತಂದರೆ ನಿಮಗೆ ಒಂದು ಕ್ರೇಜ್ ಇರುತ್ತೆ. ನಿಮ್ಮ ಒಂದು ವೀಡಿಯೋಗೆ ಎಷ್ಟು ಲೈಕ್ಸ್ ಆಗಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದೆ, ಏನೇನು ಕಮೆಂಟ್ಸ್ ಮಾಡಿದ್ದಾರೆ ಅನ್ನೋದನ್ನ ನೋಡಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಸೊ ಅವರ ಒಂದು ವೀಡಿಯೋಸ್ಗಳನ್ನ ಅವರೇ ಓಪನ್ ಮಾಡ್ಕೊಳ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ಸ್ ನೋಡ್ತಾ ಇರ್ತಾರೆ, ಹಿಂಗೆ ಮಾಡ್ತಾ ಇರ್ತಾರೆ. ಸೊ ಹಿಂಗೆ ಮಾಡೋದಕ್ಕೆ ಹೋಗ್ಬೇಡಿ ನೀವು. ಓಕೆ, ನಿಮ್ಮ ವಿಡಿಯೋ ನೀವೇ ನೋಡಿಕೊಂಡು ನೀವು ಜಾಸ್ತಿ ಮಾಡ್ತಾ ಇದ್ದರೆ ಸೊ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡೋದಿಲ್ಲ. ಯಾಕೆಂತಂದರೆ ನೀವೇ ಫೇಕ್ ವ್ಯೂಸ್ಗಳನ್ನ ತರ್ತಾ ಇದ್ದೀರಾ, ನಿಮ್ಮ ವಿಡಿಯೋ ನೀವು ಓಪನ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್, ನೀವು ಕಮೆಂಟ್ಸು ಲೈಕ್ಸ್ ಎಲ್ಲ ನೋಡಬೇಕು ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದೆ, ಪ್ಲೇಸ್ಟೋರ್ ಸಿಗುತ್ತೆ. ಅದರಲ್ಲಿ ನೀವು ಲೈಕ್ಸು ಕಮೆಂಟ್ಸು ಏನೇನೆಲ್ಲ ಮಾಡಿದ್ದಾರೆ ಅಂತ ನೀವು ಹೋಗಿ ನೋಡ್ಬೋದು. ಸೊ ನೀವು ಯೂಟ್ಯೂಬ್ ಆ್ಯಪಲ್ಲಿ ನಿಮ್ಮ ವಿಡಿಯೋ ನೀವೇ ನೋಡ್ತಾ ಇದ್ದರೆ ಸೊ ತೊಂದರೆ ಆಗುತ್ತೆ, ಮಾನಿಟೈಸೇಷನ್ ಆನ್ ಮಾಡಲ್ಲ, ಆಯಿತಾ? ಸೊ ಇದು ತುಂಬ ಜನ ಮಾಡುವಂಥ ಎರಡನೇ ತಪ್ಪು. ಇನ್ನು ಮೂರನೇ ತಪ್ಪು ಏನಪ್ಪ ಅಂತಂದರೆ, ಸೊ ತುಂಬ ಜನ ಸ್ಟಾರ್ಟಿಂಗ್ ಡೇಸಲ್ಲಿ ಈ ಹ್ಯಾಕಿಂಗ್ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಮಾಡಿರ್ತಾರೆ. ಅಂತಂದರೆ ಈಗ ಏನೋ ಒಂದು ಮೊಬೈಲ್ನ ಹ್ಯಾಕ್ ಮಾಡೋದು ಹೆಂಗೆ ಅಂತಂದ್ಬಿಟ್ಟು ಈ ಥರ ಎಲ್ಲ ಮಾಡಿರ್ತಾರೆ. ಸೊ ಆ ಥರ ಒಂದು ಕಂಟೆಂಟ್ಗಳನ್ನ ನೀವೇನಾದರೂ ಮಾಡಿ ಅದರಲ್ಲಿ ನೀವು ಸಬ್ಸ್ಕ್ರೈಬರ್ಸು ವ್ಯೂಸು ವಾಚ್ ಟೈಮ್ನೆಲ್ಲ ಕವರ್ ಮಾಡ್ಕೊಂಡು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ ಸತ್ರು ಅವರು ಮಾನಿಟೈಸೇಷನ್ ಆನ್ ಮಾಡಲ್ಲ. ಓಕೆ, ಅವರು ಮೇಯ್ನ್ ನೋಡೋದೇ ಅದು ನೀವು ಹ್ಯಾಕಿಂಗ್ ಅಂತ ಏನಾದರೂ ಒಂದು ಟೈಟಲ್ ಯೂಸ್ ಮಾಡಿದ್ದೀರಾ ಅಂತಂದರೆ ಮುಗೀತು, ಅಲ್ಲಿ ಮಾನಿಟೈಸೇಷನ್ ಆನ್ ಆಗಲ್ಲ ಅಂತಲೇ ಅಂತ ಅಂದ್ಕೊಳ್ಳಿ. ಒಂದು ತಿಂಗಳು ಬಿಟ್ಕೊಂಡು ನೋಡಿ, ನಿಮ್ಮ ಚಾನಲ್ ನಿಮ್ಮ ಇಮೇಲ್ಗೆ ಮೆಸೇಜ್ ಬಂದಿರುತ್ತೆ ಮಾನಿಟೈಸೇಷನ್ ಡಿಸಪ್ರೂವ್ಡ್ ಅಂತ. ಸೊ ಆದ್ದರಿಂದ ಈ ಹ್ಯಾಕಿಂಗ್ ಬಗ್ಗೆ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಸ್ಟಾರ್ಟಿಂಗ್ ಡೇಸಲ್ಲಿ. ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದ್ಮೇಲೆ ಸ್ವಲ್ಪ ನೀವು ಈ ಎಜುಕೇಷನಲ್ ಪರ್ಪಸ್ಗೋಸ್ಕರ ನೀವು ಹೆಂಗೋ ಮಾಡ್ಕೋಬೋದು, ಆಯಿತಾ? ಸೊ ನೀವು ಅಂದರೆ ಈಗ ಹೆಂಗೆ ಅಂತಂದರೆ, ಈಗ ಯಾವುದೋ ಒಂದು ಕೈನ್ ಮಾಸ್ಟರ್ನ ವಿತೌಟ್ ವಾಟರ್ ಮಾರ್ಕಿಂಗ್ ಯೂಸ್ ಮಾಡೋದು, ಈ ಥರ ಎಲ್ಲ ಮಾಡಿಬಿಟ್ರೆ ಹಿಡಿದಾಕ್ಬಿಡ್ತಾರೆ, ಆಯಿತಾ? ಯಾವುದೇ ಕಾರಣಕ್ಕೂ ಆನ್ ಮಾಡಲ್ಲ. ಸೊ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಇದು ತುಂಬ ಜನ ಮಾಡುವಂಥ ಮೂರನೇ ತಪ್ಪು. ಓಕೆ ಗೈಸ್, ಇನ್ನು ತುಂಬ ಜನ ನಾಲ್ಕನೇ ತಪ್ಪು ಏನು ಮಾಡ್ತಾರೆ ಅಂತಂದರೆ ಈ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ತುಂಬ ಜನ ಕಷ್ಟಪಟ್ಟು ಅವರೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆಯವರು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾರೆ. ಸೊ ಆದ್ದರಿಂದ ಏನಾಗ್ಬಿಟ್ಟಿದೆ ಅಂತಂದರೆ ತುಂಬ ಚಾನಲ್ಸ್ಗಳಿಗೆ 50% ಚಾನಲ್ಸ್ಗಳಿಗೆ ಈ ವಾಟ್ಸಪ್ ಚಾನಲ್ಗಳಿಗೆ ಯೂಟ್ಯೂಬರು ಮಾನಿಟೈಸೇಷನ್ ಆನ್ ಮಾಡೋದೇ ಡೌಟು. ಆನ್ ಆದರೆ ಲಕ್ಕು, ಆದರೆ ಆನ್ ಮಾಡೋ ಡೌಟು. ಸೊ ಈ ಥರ ಇರೋದ್ರಿಂದ ಆದಷ್ಟು ಈ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳಲ್ಲಿ ನಿಮ್ಮ ಶ್ರಮ ತೋರಿಸೋಂಗಿರಲಿ, ಆಯಿತಾ? ಏನೋ ಒಂದು ಫೇಸ್ ಕ್ಯಾಮ್ ವೀಡಿಯೋ ಮಾಡಿ ಅದಾದಮೇಲೆ ವಾಟ್ಸಪ್ ವೀಡಿಯೋಸ್ ತೋರಿಸೋದು. ಸೊ ಈ ಥರ ಏನಾದರೂ ಒಂದು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ನೀವು ಸುಮ್ಮನೆ ಅಲ್ಲೆಲ್ಲೋ ಡೌನ್ಲೋಡ್ ಮಾಡ್ಕೊಬಂದು 30 ಸೆಕೆಂಡ್ ಹಾಕ್ಬಿಟ್ಟು ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡಿದ್ರೆ ಮಾನಿಟೈಸೇಷನ್ ಆನ್ ಮಾಡಲ್ಲ. ಸೊ ಆದ್ದರಿಂದ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈ ತಪ್ಪನ್ನು ಕೂಡ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ಕೊನೆ ತಪ್ಪು, 5ನೇ ತಪ್ಪು ಏನು ತುಂಬ ಜನ ಮಾಡೋದು ಅಂತಂದರೆ ಸಬ್ ಫಾರ್ ಸಬ್. ಕಮೆಂಟ್ ಬಾಕ್ಸಲ್ಲಿ ಹೋಗೋದು, ಸೊ ನಮ್ಮ ಚಾನಲ್ ಲಿಂಕ್ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಸಜೆಷನ್ ಮಾಡೋದು. ಸೊ ಇದು ಮಾಡೋದು ತಪ್ಪಲ್ಲ, ಆದರೆ ಏನಂತಂದರೆ ಯೂಟ್ಯೂಬ್ ಅವರು ಇದನ್ನು ಟ್ರ್ಯಾಕ್ ಮಾಡ್ತಾರೆ. ಸೊ ಈ ಕೆಲಸನ ಯಾರೆಲ್ಲ ಮಾಡ್ತಾ ಇದ್ದಾರೆ, ಯಾವ ಒಂದು ಯೂಟ್ಯೂಬ್ ಚಾನಲ್ಸ್ಗಳು ಮಾಡ್ತಾಯಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾರೆ. ಸೊ ಅವ್ರು ಹೆಂಗೆ ಟ್ರ್ಯಾಕ್ ಮಾಡ್ತಾರೆ ಅಂತಂದರೆ, ನೀವು ಹೋಗಿ ಕಮೆಂಟ್ ಮಾಡ್ತೀರಾ ಖುಷಿಯಿಂದ,
ನಿಮ್ಗೆ ಆಸೆ ಇರುತ್ತೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಆಸೆ ಇರ್ತವೆ, ಕಮೆಂಟ್ ಮಾಡ್ತೀರಾ. ಆ ಕಮೆಂಟ್ ಏನಾದರೂ ಯೂಟ್ಯೂಬ್ ಅವರ ಒಂದು ಯೂಟ್ಯೂಬ್ ಕ್ರಿಯೇಟರ್ ಏನಿರ್ತಾರೆ ಅವ್ರೇನಾದರೂ ರಿಪೋರ್ಟ್ ಮಾಡಿದ್ರೆ ಓಕೆ, ಸೊ ಯೂಟ್ಯೂಬರ್ಗೆ ಗೊತ್ತಾಗುತ್ತೆ, ಓ ಈ ವ್ಯಕ್ತಿ ಈ ಥರ ಒಂದು ಕಮೆಂಟ್ ಮಾಡ್ತಾ ಇದ್ದಾರೆ, ಇವ್ರನ್ನ ಒಂದು ಸ್ವಲ್ಪ ಟ್ರ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದೇ ಥರ ಒಂದು 4-5 ಜನ 10-15 ಜನ ಈ ಒಂದು ಯೂಟ್ಯೂಬರ್ಸ್ ಹಿಂಗೆ ಒಂದಷ್ಟು ಜನ ಜಾಸ್ತಿ ಮಾಡಿದಷ್ಟು ಯೂಟ್ಯೂಬರ್ಸ್ಗಳು ನಿಮ್ಮ ಕಮೆಂಟ್ಗೆ ರಿಪೋರ್ಟ್ನ, ಸೊ ಅವಾಗ ಅವ್ರಿಗೆ ಐಡೆಂಟಿಫೈ ಆಗಿಬಿಡುತ್ತೆ ಯೂಟ್ಯೂಬರ್ಗೆ, ಸೊ ಈ ವ್ಯಕ್ತಿ ಈ ಥರ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಸೊ ನಿಮ್ಮ ಒಂದು ಚಾನಲ್ಗೆ ಮಾನಿಟೈಸೇಷನ್ ಅವರು ಆನ್ ಮಾಡಲ್ಲ. ಸೊ ಆದ್ದರಿಂದ ಆದಷ್ಟು ಈ ಸಬ್ ಅನ್ನೋ ಒಂದು ಕಮೆಂಟ್ನ ಸ್ವಲ್ಪ ಲಿಮಿಟ್ ಮಾಡಿ, ಯಾರಿಗೂ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಅದು ನಿಮಗೆ ತೊಂದರೆ, ಮಾನಿಟೈಸೇಷನ್ ಆನ್ ಆಗಲ್ಲ. ಆಯಿತಾ, ಇದು ನಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ತಪ್ಪುಗಳು, ಈಗ ನಾನು ಏನೇನು ಹೇಳಿದೆ ಈ ತಪ್ಪುಗಳನ್ನ ನೀವೇನಾದರೂ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ನ ಮಾನಿಟೈಸೇಷನ್ ಆನ್ ಮಾಡಲ್ಲ. ಈ ತಪ್ಪುಗಳು ಏನಾದರೂ ಮಾಡಿದರೆ ಇವಾಗಲೇ ಅದನ್ನು ಕ್ಲಿಯರ್ ಮಾಡ್ಕೊಬಿಡಿ ನೀಟಾಗಿ, ಆಯಿತಾ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.